ಎಸ್, ಸೆಕೆಂಡ್ ಡೇ ಸ್ಟಾರ್ಟ್ ಆಗಿದೆ. ಎಲ್ಲ ರೆಡಿಯಾಗಿ ತಿಂಡಿ ತಿಂದು ಎಲ್ಲ ಹಾಯಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡಿದ್ದಾರೆ. ಈಗ ಕ್ರೊಕೊಡೈಲ್ ಶೋಗೆ ಹೋಗಕ್ಕೆ ರೆಡಿ ಆಗಿದ್ದೇವೆ. ಬಸ್ ಬಂದಿಲ್ಲ, ಬಸ್ ಬಂದ ತಕ್ಷಣ ಹೊರಡ್ತೀವಿ. ನಮ್ಮ ಹೋಟ್ಲ್ ಬೆಳಗ್ಗೆ ನೋಡ್ಬೋದು ಎಷ್ಟು ಮನೋಹರವಾಗಿದೆ, ಸೂಪರ್ ಆಗಿ. ಎರಡನೇ ದಿನ ಸ್ಟಾರ್ಟ್ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಬೋರ್ಡ್ ಇದೆ, ಬೀಚ್. ಇಲ್ಲೇ ನಡ್ಕೊಳ್ತಾ ಜಸ್ಟ್ ಕಾಣ್ತಾ ಇದೆ ಬೀಚ್ ಅಂತ. ಇಲ್ಲಿ ನಡ್ಕೊಳ್ತಾ ಇಲ್ಲಿ ಕೆಳಗೆ ಇಳಿದ್ರೆ ನಾವು ಬೀಚ್ಗೆ ಇಳಿತೀವಿ. ಇಲ್ಲಿ ಸ್ಟೆಪ್ಸ್ ಇದೆ, ಬೀಚ್ಗೆ ಇಳಿದು ಬೀಚ್ಗೆ ಹೋಗ್ತೀವಿ. ಜಸ್ಟ್ ಒಂದು 50 ಸ್ಟೆಪ್ಸ್ ಹೋದರೆ ಸಾಕು, ಬೀಚಿಗೆ ಹೋಗ್ತೀವಿ. ಈ ಜಿಯಾನ್ ಇಂಟರ್ನ್ಯಾಷನಲ್ ಹೋಟೆಲ್ ಚೆನ್ನಾಗಿದೆ ಅಂತಂದರೆ, ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಅದಕ್ಕೆ ಹೇಳ್ತಾರೆ. ಅಷ್ಟು ಕ್ವಾಲಿಟಿ, ಕ್ಲೀನ್ನೆಸ್ ಮೇಂಟೈನ್ ಮಾಡಿರ್ತಾರೆ. ಗಿಡ ಮರಗಳು, ಒಳ್ಳೆ ಹೂವಿನ ಗಿಡಗಳು ಅದ್ಭುತವಾಗಿ ಭಾಳ ಕ್ಲೀನಾಗಿ ಇಟ್ಟಿರ್ತಾರೆ ಎಲ್ಲವನ್ನು. ಸೊ ಹಾಗೆ ಥೈಲ್ಯಾಂಡ್ ಮತ್ತೊಂದೇನೆಂದರೆ ಬಹಳ ಕ್ಲೀನ್ ಇರ್ತಕ್ಕಂಥ, ಸ್ವಚ್ಛತೆ ಇರ್ತಕ್ಕಂಥ ಒಂದು ದೇಶ. ಎಲ್ಲೂ ಪೇಪರ್ ಹಾಕೋ ಹಾಗಿಲ್ಲ, ಎಲ್ಲೂ ನಾವು ಈವನ್ ಎಂಜಿಲ್ ಸಹ ಒಗೆಯೋ ಹಾಗಿಲ್ಲ. ಅದಕ್ಕೂ 5,000 ಬಾಟ್ ಹಾಕ್ತಾರೆ. ನಂತರ ಪಬ್ಲಿಕಲ್ಲಿ ಸಿಗರೇಟ್ ಸೇದಿದ್ರು ಇಲ್ಲಿ 5,000 ಬಾಟ್ ಫೈನ್ ಹಾಕ್ತಾರೆ. ಸೊ ಹಾಗಾಗಿ ಜನರು ಬಹಳಷ್ಟು ಶಿಸ್ತುಬದ್ಧವಾಗಿ ನಡ್ಕೊಳ್ತಾರೆ ಅಂತ. ಈವನ್ ಟ್ರಾಫಿಕ್ಕಲ್ಲಿ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೇ ಜನ ಬಂದರೂ ಹಾರನ್ ಹೊಡೆಯೋದಿಲ್ಲ. ಹಾರನ್ ಹೊಡೆದೇ ಗಾಡಿ ಸ್ಲೋ ಮಾಡಿ ಆನಂತರ ಹೋಗ್ತಾರೆ. ಜನರು ಹಾಗೆಯೇ ರೋಡ್ಗೆ ಅಡ್ಡದಿಡ್ಡಿ ಇಲ್ಲಂದ್ರೆಲ್ಲ ಹೋಗದೆ ಭಾಳ ಅವೇರ್ನೆಸ್ ಇದೆ. ಜನರಲ್ಲಿ ಬಹಳಷ್ಟು ತಾಳ್ಮೆ ಬಹಳ ಇದೆ ಇಲ್ಲಿ, ಡ್ರೈವರ್ಸಲ್ಲಾಗಲಿ ಅಥವಾ ಕಾಮನ್ ಪೀಪಲ್ಸಲ್ಲಾಗಲಿ, ಸಿಟಿಸನ್ಸಲ್ಲಾಗಲಿ. ನಾವು ಎಲ್ಲರ ಹತ್ರ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು. ನಮ್ಮ ಹೋಟೆಲ್ಲು, ನಾವಿರ್ತಕ್ಕಂಥ ಹೋಟೆಲ್ಲು ಜಿಯಾನ್ ಇಂಟರ್ನ್ಯಾಷನಲ್ ಹೋಟೆಲ್ ನೋಡಿ ಹೇಗಿದೆ. ಬಾಯ್, ಜಿಯಾನ್ ಇಂಟರ್ನ್ಯಾಷನಲ್ ಹೋಟೆಲ್ಲು. ಎಸ್, ನಮ್ಮ ಜಿಯಾನ್ ಇಂಟರ್ನ್ಯಾಷನಲ್ ಹೋಟೆಲ್ ನೋಡ್ತಾ ಇರ್ಬೋದು ನೀವು, ಹೇಗಿದೆ ಅಂತ ನೋಡ್ಬೋದು. ಜಿಯಾನ್ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ನಮ್ಮ ಸೆಲೆಬ್ರಿಟಿಗಳು, ಮೋದಿ ಕೇರ್ ಸೆಲೆಬ್ರಿಟೀಸ್ ಹೇಗಿದ್ದಾರೆ, ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಮೋದಿ ಕೇರ್ ಫಾರಿನ್ ಟ್ರಿಪ್ಪನ್ನು ಬಿಂದಾಸಾಗಿ ಈ ಹೋಟ್ಲಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ಸೂಪರ್ ಎಂಜಾಯ್ ಮಾಡ್ತಿದ್ದೀವಿ. ಈಗ ಹೊರಟಿದ್ದೀವಿ ಕ್ರೊಕೊಡೈಲ್ ಅದು ಶೋ ನೋಡಲಿಕ್ಕೆ ಅಂತ. ಆನಂತರ ಕಾನ್ಫರೆನ್ಸು, ಇವತ್ತೆಲ್ಲ ಫುಲ್ ಎಂಜಾಯ್. ಮೇಲೆ ಹೋಗ್ತಾ ಇದ್ದೀವಿ, ಟೋಕಿಯೋಗೆ ಹೋಗ್ತಾ ಇದ್ದೀವಿ. ಟೋಕಿಯೋಗೆ ನೋಡ್ಬೋದು ಮಾಲಲ್ಲಿ, ಟರ್ಮಿನಲ್ 21ನಲ್ಲಿ, ಟರ್ಮಿನಲ್ 21 ಹೋಗ್ತಾ ಇದ್ದೀವಿ. ಟರ್ಮಿನಲ್ 21ಗೆ ಎಕ್ಸ್ಕವೇಟರ್ ಎಲ್ಲ ಹೋಗ್ತಾ ಇದ್ದೀವಿ. ಟರ್ಮಿನಲ್ 21 ಮಾಲಲ್ಲಿದ್ದೀವಿ. ಮಾಲ್ ನೋಡಬಹುದು ಹೇಗಿದೆ ಅಂತ. ನಾನು ಮಿಸ್ ಆಗಬಾರ್ದು ಅಂತೇಳಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಮಾತ್ರ ಇರ್ತೀನಿ, ತೆಗಿಯೋನೇ ನಾನು ಯಾಕೆ ಮಿಸ್ ಆಗಬೇಕು? ಹಾಂ, ನೋಡಿ ಹೆಂಗಿದೆ ಮಾಲು. ಈಗ ಬೇಕಾದ್ರೆ ಇವ್ರ ಮುಖಗಳನ್ನು ತೋರಿಸ್ತೀನಿ. ನೋಡಿ, ಟರ್ಮಿನಲ್ 21 ಮಾಲ್, ಐಫಿಲ್ ಟವರ್ ಇದು. ಈಫಿಲ್ ಟವರ್ ಯಾರು ನೋಡಿದ್ದೀರಾ? ನೋಡಲಿಲ್ಲ ಅಂದರೆ ನೋಡ್ಕೊಳ್ಳಿ, ನನಗೆ ತೋರಿಸ್ತಾ ಇದ್ದೀನಿ. ಈಫಿಲ್ ಟವರ್ ಟರ್ಮಿನಲ್ 21 ಒಳಗಡೆ ಇದೆ, ನೋಡ್ಕೋಬಹುದು. ಈಗ ನಾವು ಟೋಕಿಯೋಯಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೊರಟಿದ್ದೀವಿ. ಸ್ಟೇಜ್ ಕ್ಲಾಸ್ ಲಾಂಚ್. ಅಲ್ಲಿ ಹಾಲಿವುಡ್ ಇದೆ, ಇಲ್ಲಿ ಹಾಲಿವುಡ್ ಹೀರೋಯಿನ್ ಕುಂತಿದ್ದಾರೆ, ಇಲ್ಲಿ ಡೈರೆಕ್ಟ್ರ್ ಇದ್ದಾರೆ, ಅಲ್ಲೊಬ್ಬರು ಡೈರೆಕ್ಟ್ರ್ ಇದ್ದಾರೆ. ಡಾಕ್ಟ್ರಿಗೆ ಡೈರೆಕ್ಟ್ರು, ಇವರು ನಮ್ಮ ಡೈರೆಕ್ಟ್ರು.
ಹಾರ್ಬರ್ ಲ್ಯಾಂಡ್. ಈಗ ಹಾಲಿವುಡ್ಗೆ ಬಂದಿದ್ದಾರೆ, ಇಲ್ಲಿ ಒಳ್ಳೆ ಸಿನಿಮಾ ತೆಗಿಬೇಕು ಅಂತ. ಎಸ್, ಟರ್ಮಿನಲ್ 21 ಇದರಲ್ಲಿ ಇದ್ದೀವಿ. ಹಾಗೇ ರೀ, ಟರ್ಮಿನಲ್ 21 ಫ್ಲೋರಲ್ಲಿದ್ದೀವಿ ನಾವು, ಮಾಲಲ್ಲಿ. ಅದ್ಭುತವಾದ ಒಂದು ಮಾಲು, ಥೈಲ್ಯಾಂಡ್ನ ಒಂದು ಫೇಮಸ್ ಮಾಲ್ ಇದೆ. ಈ ಮಾಲಲ್ಲಿ ನಾವಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಸೆಲೆಬ್ರಿಟಿಗಳು. ತುಂಬ ರೆಸ್ಟಿಗಿದ್ದೀವಿ, ಮಾಲೆಲ್ಲ ಸುತ್ತಾಡಿದ್ವಿ, ಸೂಪರ್ ಆಗಿದೆ ಮಾಲಂತೂ. ನಾವು ನೋಡಬೇಕು ಅಂತ ಅನಿಸ್ತಾ ಇದೆ, ಆದರೂ ಟೈಮ್ ಇಲ್ಲ, ಈಗ ಹೊರಡ್ತೀವಿ. ಅಲ್ಲಿ ಕೂತ್ಕೊಂಡಿರೋದು ಎಲ್ಲಿ ಇವರು ಅಂತಂದರೆ ನೋಡಿ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಸೂಪರ್ ಆಗಿದೆ ಮಾಲು. ಇಲ್ಲಿ ನಮ್ಮ ಇನ್ನೊಬ್ಬರು ಹೀರೋ ಬರ್ತಾ ಇದ್ದಾರೆ, ನಮ್ಮ ರೋಹಿತ್ ಅವರು. ಮಾಲೆಲ್ಲ ನೋಡಿಕೊಂಡು ರೋಹಿತ್ ಅವರು ಬರ್ತಾ ಇದ್ದಾರೆ. ರಾಮಕೃಷ್ಣ ಸರ್ ಇಲ್ಲಿ ನೋಡ್ಬೋದು ಹೇಗಿದೆ ಸೀಲ್ಗಳಂತ. ಇದೆಲ್ಲ ಫೇಮಸ್ ಇಲ್ಲಿ. ರೋಹಿತ್ और इस बिजनेस को अपने हस्बैंड एसपीसी था और एक बड़े बड़े और काबिल बच्चों के साथ इस बिजनेस को